ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಎಷ್ಟು ಬೆಳಗ್ಗೆ ಟೈಮ್ ಇವಾಗ 6:30 ಆಗಿತ್ತು. ಸೊ ಬೆಳಗ್ಗೆ ಕಾಣಿಸ್ತಾ ಇರಲಿಲ್ಲ, ರೋಡಲ್ಲಿ ಗಾಡಿಗಳು ಆ ಕಡೆಯಿಂದ ಬರೋದು ಕೂಡ ಕಾಣಿಸ್ತಾ ಇರಲಿಲ್ಲ. ಸೊ ನಮ್ಮ ಮನೆಯವರು ಹೊರ್ಗಡೆ ಹೋಗುವಾಗ ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ಬಂದಿದ್ದರು. ಸೊ ಹಾಗಾಗಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಬೆಳಗ್ಗೆನೇ ಎಷ್ಟು ಮಂಜು ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರಾಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಫಂಕ್ಷನ್ಗೆ ಹೋಗಬೇಕು. ಸೊ ಸ್ನಾನ ಪೂಜೆ ಎಲ್ಲ ಆಯಿತು, ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. 10:30 ಇವಾಗ ಟೈಮು. ಸೊ ತಿಂಡಿ ಎಲ್ಲ ತಿಂದು ಕೂತಿದ್ದೀನಿ. ಫಂಕ್ಷನ್ ಇರೋದು ಮಧ್ಯಾಹ್ನ, ನಾಮಕರಣ ಇರೋದಲ್ವ. ಸೊ 1 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಿಲ್ಲ, ಇವಾಗ ಅದಕ್ಕಿಂತ ಮುಂಚೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಡಿಸೈಡ್ ಆಯಿತು, ನಾನು ಮತ್ತು ಅಕ್ಕ ನಮ್ಮ ಪಕ್ಕದ ಮನೆಯವರು ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಬಂದು ಫಂಕ್ಷನ್ಗೆ ಹೋಗಬೇಕು ನಾನು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇವಾಗ ಬೇಗ ರೆಡಿಯಾಗಿ ಬಂದುಬಿಡ್ತೀನಿ. ಸೊ ನಾನು ನಿಮಗೆ ರೆಡಿಯಾಗಿ ಆಮೇಲೆ ಸಿಗ್ತೀನಿ. ಸೊ ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ, ಫೋಟೋನೂ ತೊಗೊಳ್ಳಿಲ್ಲ, ಬಂದುಬಿಟ್ಟೆ. ಸೊ ಮುಂದೆ ಬಂದಮೇಲೆ ನೆನಪಾಯಿತು. ಮತ್ತು ತುಂಬ ರಶ್ ಇತ್ತಲ್ಲ, ಸೊ ಅಲ್ಲಿ ಕೂರೋಕ್ಕೆ ಕೊಡಲಿಲ್ಲ. ತುಂಬ ರಶ್ ಇತ್ತು, ಇವತ್ತು ಗುರುವಾರ ಅಲ್ವಾ. ಸೊ ಹಾಗಾಗಿ ಕೂತ್ಕೊಳ್ಳಲಿಲ್ಲ ಜಾಸ್ತಿ ಇವತ್ತು. ಮತ್ತು ಫಂಕ್ಷನ್ಗೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಬಂದ್ಬಿಟ್ವಿ. ಅಲ್ಲಿ ಫೋಟೋ ವಿಡಿಯೋ ಏನೂ ತೊಗೊಳ್ಳಿಲ್ಲ, ಮರ್ತುಬಿಟ್ಟೆ. ಆ್ಯಕ್ಚುಲಾಗಿ ನಾನು ಮರ್ತೆ, ಇಲ್ಲೋಗಿದ್ರೆ ತೊಗೋತಾ ಇದ್ದೆ. ಸೊ ಮುಂದೆ ಬಂದಮೇಲೆ ನೆನಪಾಯಿತು. ಇನ್ನು ಬಿಸಿಲಿತ್ತಲ್ಲ, ಸುಮ್ಮನೆ ಬಂದುಬಿಟ್ವಿ ಅಷ್ಟೇ. ಮತ್ತು ಇನ್ನೇನು ಅಂತ ಅಂದ್ಬಿಟ್ಟು ಸೊ ಇವಾಗ ಮತ್ತೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ರೆಡಿಯಾಗಿದ್ದೀನಿ. ಇನ್ನು ಡ್ರೆಸ್ ನಾರ್ಮಲ್ ಯಾವ್ದು ಹಾಕಿದೆ ಅದೇ. ಸೊ ಮುಖ ಒಂದು ತೊಳ್ಕೊಂಡಿದ್ದೀನಿ ಅಷ್ಟೇ. ಸೊ ಈಗ ಹೋಗಬೇಕು, 1 ಗಂಟೆ ಆಗಿದೆ. ಇಲ್ಲೇ ಪಕ್ಕದಲ್ಲೇ ಹೋಗಬೇಕು. ಸೊ ನೋಡೋಣ, ಸಾಧ್ಯವಾದರೆ ಅಲ್ಲಾದರೂ ಕ್ಲಿಪ್ಪಿಂಗ್ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಬನ್ನಿ ಹೋಗೋಣ. ಸೊ ನಾನು ಫಂಕ್ಷನ್ಗೆ ಬಂದು ನಾನು ಇಲ್ಲಿ ಅಕ್ಕ ಇದ್ದಾರಲ್ಲ ಅವ್ರ ಮನೆ ಫಂಕ್ಷನ್ಗೆ ಹೋಗಿದ್ದು. ಸೊ ನಾಮಕರಣ ಇತ್ತಲ್ಲ, ಇದು ಅಪ್ಪ ಅಮ್ಮ ಮತ್ತು ಆ ಪಾಪು. ಅದು ಸೊ ಪಾಪು ಅಂತೂ ನಿಲ್ತಾನೆ ಇರಲಿಲ್ಲ ಫಂಕ್ಷನಲ್ಲಿ. ಹೇಳ್ಬೇಕಾ, ನಾನು ಫೋಟೋ ತೆಗೆಸ್ಕೊಳ್ಳುವಾಗ ಮಲಗಿಬಿಟ್ಟಿತ್ತು. ಅದು ಕ್ಲಿಪ್ಪಿಂಗು ತೊಗೊಳ್ಲಿಲ್ಲ ನಾನು. ಅದಾದಮೇಲೆ ನಮ್ಮ ಪಕ್ಕದ ಮನೆಯವರೆಲ್ಲ ನಿಂತಿದ್ದರು ಫೋಟೋಗೆ. ಸೊ ಹಾಗಾಗಿ ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನದು ಕ್ಲಿಪ್ಪಿಂಗ್ ಮಿಸ್ ಆಗಿತ್ತಲ್ಲ, ಸೊ ಹಾಗಾಗಿ ಇದು ಕ್ಲಿಪ್ಪಿಂಗ್ ತೊಗೊಂಡೆ. ಈಗ ಫಂಕ್ಷನ್ ಎಲ್ಲ ಮುಗಿಸಿ ಅಲ್ಲಿಂದ ಮನೆಗೆ ಹೊರಟಿದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬಂದ್ವಿ. ಸೊ ಇವಾಗ 4 ಗಂಟೆ ಆಗಿದೆ. ಸೊ 4 ಗಂಟೆಗೆ ಬಂದೆ ನಾನು. ಫಂಕ್ಷನ್ ಎಲ್ಲ ಮುಗಿಸ್ಕೊಬಂದಿದ್ದಾಯಿತು. ಸೊ ಫಂಕ್ಷನ್ ಕೂಡ ಚೆನ್ನಾಗೇ ಆಯಿತು. ಇನ್ನೇನಿಲ್ಲ, ಇವಾಗ ಸ್ವಲ್ಪ ಕೆಲಸ ಇದೆ ನನಗೆ, ಫ್ರೆಶ್ ಅಪ್ ಆಗಿ. ಸೊ ಬಟ್ಟೆ ನೆನೆ ಹಾಕಿದ್ದೀನಿ, ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಸ್ವಲ್ಪ ಬಿಸಿಲಿದೆ ಹೊರಗಡೆ. ಸೊ ಹಾಗಾಗಿ ಇನ್ನೊಂದು 10 ನಿಮಿಷ 15 ನಿಮಿಷ ಬಿಟ್ಟು ಆಮೇಲೆ ಹೋಗಬೇಕು. ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಬಟ್ಟೆ ಒಗಿಬೇಕು. ಮತ್ತು ಇನ್ನೂ ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಎಲ್ಲ ತೊಳಿಬೇಕು. ಇನ್ನು ಇಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಮುಗಿಸ್ಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವಾಗ ಮತ್ತೆ 7:45 ಆಗಿದೆ ಟೈಮು. ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ಕೆಲಸ ಎಲ್ಲ ಮುಗಿದಿದೆ. ಸೊ ಕಡಲೆ ಸೊಪ್ಪು ತಿಂತಾಯಿದ್ದೀನಿ, ಟಿ ವಿ ನೋಡ್ತಾ. ಕಡಲೆ ಸೊಪ್ಪು ತಂದಿದ್ರು, ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ತಿಂತಾಯಿದ್ದೀನಿ. ಸೊ ಇನ್ನು ಅಡುಗೆ ಏನು ಮಾಡಿಲ್ಲ, ಮಾಡಬೇಕು. ಸಾಂಬಾರಿದೆ. ಸೊ ರೈಸು ಮತ್ತು ಆಮ್ಲೆಟ್ ಹಾಕ್ಕೋಬೇಕಷ್ಟೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ಶುಕ್ರವಾರ ಸಂಜೆಯಿಂದ ಸೊ ಪಂಚಗವ್ಯ ದೀಪನ ಹಚ್ಚಿದ್ದೀನಿ. ಸೊ ಹೊರಗಡೆ ಈ ಥರ ರಂಗೋಲಿನ ಬಿಡಿಸಿದ್ವಿ. ತುಂಬ ಇಷ್ಟ ಆಯಿತು ನನಗೆ ರಂಗೋಲಿ. ಸೊ ಹಾಗಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಶುಕ್ರವಾರ ನೈಟು ಕೈಮಾ ಸಾಂಬಾರು ಮಾಡಿದ್ದೆ. ಸೊ ಚಿತ್ಕವರೆ ಬೇಳೆ ಕೈಮಾ ಸಾಂಬಾರು ಮಾಡಿದ್ದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನಿಜವಾಗ್ಲೂ ಕೂಡ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ರೆಸಿಪಿನ ಶೇರ್ ಮಾಡ್ತೀನಿ. ಮಿಸ್ ಮಾಡಿದೆ, ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ ಹೇಗಿತ್ತು ಅಂದ್ಬಿಟ್ಟು. ಸಿಂಪಲ್ಲಾಗಿ ಮಿನಿ ವ್ಲಾಗ್ ಮಾಡಿದ್ದೀನಿ ಅಷ್ಟೇ ನಾನು. ಸೊ ಇದರಲ್ಲಿ ಸಾಂಬಾರು, ಕೈಮಾ ಸಾಂಬಾರ್ದು ರೆಸಿಪಿನ ಶೇರ್ ಮಾಡಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಮಿಸ್ ಮಾಡಿದೆ ಎಲ್ಲರೂ ಕೂಡ ವಾಚ್ ಮಾಡಿ.
ಸೊ ಈ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಸಿ ಯು.